ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯೊಳಗೆ ಗೂಬೆ ಬಂದರೆ ಏನು ತೊಂದರೆ ಆಗುತ್ತೆ, ಅದರ ಶುಭಗಳು ಏನು, ಅಶುಭಗಳು ಏನು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀವಿ. ಗೂಬೆಯನ್ನು ಲಕ್ಷ್ಮೀ ದೇವರು ಅಂತ ಹೇಳ್ತೀವಿ, ಲಕ್ಷ್ಮೀ ದೇವರ ವಾಹನ ಅಂತಲೂ ಕೂಡ ಹೇಳ್ತೀವಿ. ಈ ಗೂಬೆ ಮನೆಯೊಳಗೆ ಬರುವುದರಿಂದ ಶುಭ ಸೂಚನೆ ಅಂತಲೇ ಹೇಳ್ಬೋದು. ನೀವೇನಾದರೂ ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಡೆ ಹೋಗುವ ಸಂದರ್ಭದಲ್ಲಿ ಗೂಬೆಯ ಧ್ವನಿಯನ್ನು ಕೇಳುವುದರಿಂದ ಅಥವಾ ನಿಮಗೆ ಗೂಬೆ ಎದುರು ಆಗುವುದರಿಂದ ನಿಮಗೆ ಶುಭ ಸೂಚಕ ಅಂತ ಹೇಳ್ಬೋದು. ಗೂಬೆಯನ್ನು ರಾತ್ರಿಯ ರಾಜ ಅಂತ ಹೇಳ್ತೀವಿ. ಗೂಬೆ ರಾತ್ರಿ ಹೊತ್ತು ಮಾತ್ರ ಸಂಚರಿಸುತ್ತೆ ಮತ್ತು ಕೂಗುತ್ತದೆ. ಗೂಬೆಯಿಂದ ಶುಭ ಶಕುನಗಳು ಕೂಡ ಇದೆ, ಅಶುಭ ಶಕುನಗಳು ಕೂಡ ಇದೆ. ಒಂದು ವೇಳೆ ಗೂಬೆ ಏನಾದರೂ ಮನೆಗೆ ಪ್ರವೇಶ ಮಾಡಿದ್ರೆ ಆ ಒಂದು ಸಮಯಕ್ಕೆ ಮಾತ್ರ ಅದು ನಿಮಗೆ ಶುಭ ಆಗುತ್ತೆ. ಗೂಬೆಯಲ್ಲೂ ಎರಡು ರೀತಿಯ ಬಣ್ಣಗಳಿರುತ್ತೆ, ಕಂದು ಬಣ್ಣಗಳು ಮತ್ತು ಬಿಳಿ ಬಣ್ಣಗಳು. ಬಿಳಿ ಬಣ್ಣದ ಗೂಬೆ ಹೇರಳವಾಗಿ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಕಾಣುವುದಿಲ್ಲ. ಯಾವುದಾದ್ರೂ ಒಂದು ಮೂಲಗಳಲ್ಲಿ ಕಾಡು ಪ್ರದೇಶದಲ್ಲಿ ಮಾತ್ರ ಕಾಣುತ್ತೆ. ಅದು ಎಲ್ಲ ರೀತಿಯಿಂದ ನಿಮಗೆ ಶುಭ ಸೂಚಕ ಅಂತ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ನಿಮಗೆ ಕೂಗಿದರೂ ಕೂಡ, ಪ್ರವೇಶ ಆದರೂ ಕೂಡ, ಕಂಡರೂ ಕೂಡ ಎಲ್ಲ ರೀತಿಯಲ್ಲಿ ಶುಭ ಶಕುನ ಅಂತ ಹೇಳ್ಬೋದು. ಆದರೆ ಕಂದು ಬಣ್ಣದ ಗೂಬೆ ಆ ರೀತಿ ಇರಲ್ಲ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಶಕುನಗಳು ಇರುತ್ತೆ. ಬಿಳಿ ಬಣ್ಣದ ಗೂಬೆಯನ್ನು ಕಾಣಿಸಿಕೊಂಡರೆ ನಿಮಗೆ ಪಿತೃಗಳ ಆಶೀರ್ವಾದ ಇದೆ ಅಂತ ಹೇಳ್ಬೋದು. ಪದೇ ಪದೇ ಏನಾದರೂ ಕಾಣಿಸಿಕೊಂಡರೆ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಅಂತಲೂ ಹೇಳ್ಬೋದು. ಇದೇ ರೀತಿಯಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ಗೂಬೆಗಳಿಂದ ಶಕುನಗಳು ಬೇರೆ ಬೇರೆ ವಿಧಾನದಲ್ಲಿ ಇದೆ. ಗೂಬೆ ಅಂದರೆ ಕೆಲವರಿಗೆ ಭಯ ಕಾಡುತ್ತೆ, ಬಂದರೆ ಹೇಗೆ ಅಂಥೇಳಿ ನೂರಾರು ರೀತಿಯಲ್ಲಿ ಪ್ರಶ್ನೆಗಳಿರುತ್ತೆ. ಅದು ಯಾವುದೇ ರೀತಿಯಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಶುಭ ಶಕುನೂ ಇದೆ, ಕೆಟ್ಟ ಶಕುನೂ ಕೂಡ ಇದೆ. ಆ ಥರ ನಿಮಗೇನಾದರೂ ಕಂಡು ಬಂದಲ್ಲಿ ನಮಗೆ ನೇರವಾಗಿ ಒಂದು ಸಲ ಫೋನ್ ಮಾಡಿ ಅದರ ಸಂಪೂರ್ಣ ಮಾಹಿತಿಗಳು ನಿಮಗೆಲ್ಲ ಶೋಧನೆ ಮಾಡಿ ಮತ್ತು ಯಾವ ಸಮಯದಲ್ಲಿ ಬಂದಿದೆ ಎಂಬುದು ಶೋಧನೆ ಮುಖ್ಯವಾಗಿ ಮಾಡಬೇಕಾಗತ್ತೆ. ಅದರ ಮೇಲೆ ನಿರ್ಧಾರ ಆಗುತ್ತದು. ಅದು ನೋಡಿಕೊಂಡು ಅದರ ಮೂಲ ರೀತಿಯಲ್ಲಿ ಪರಿಹಾರನೂ ಕೂಡ ತಿಳಿಸ್ತೀವಿ. ಅದರ ಶುಭ ಶಕುನ ಏನು, ಕೆಟ್ಟ ಶಕುನ ಏನು, ಸಂಪೂರ್ಣ ಮಾಹಿತಿ ಸಹ ಕೊಡ್ತೀವಿ. ಧನ್ಯವಾದಗಳು.